ಹಲೋ ನಮಸ್ಕಾರ. ಪಾಸಿಟಿವ್ ಪ್ರದೀಪ್ ಕಡೆ ಎಲ್ಲ ಸ್ನೇಹಿತರುಗಳಿಗೆ ನಮಸ್ಕಾರ. ನಿಜವಾಗ್ಲೂ ಜಗ್ಗೇಶ್ ಸರ್ಗೆ ದರ್ಶನ್ ಅಭಿಮಾನಿಗಳ ಕಡೆಯಿಂದ ನಿಜವಾಗ್ಲೂ ಮನ್ಸಿಗೆ ನೋವಾಗಿದ್ರೆ ಇಲ್ಲಿಂದನೇ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳ ಕಡೆಯಿಂದ. ಯಾಕೆ ಅಂತ ಅಂದ್ರೆ ನಾನು ಒಬ್ಬ ಅಪ್ಪಟ ದರ್ಶನ್ ಸರ್ ಅಪ್ಪಟ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ನಾವು ಆರಾಧಿಸುವಂತ ದೇವರು ಆಲ್ಮೋಸ್ಟ್ ಅಲ್ಲಿ ಅವರೇನೆ ಸಾರಿ ಕೇಳಾಗಿದೆ. ನಾವು ಕೇಳೋದ್ರಲ್ಲಿ ಏನೂ ದೊಡ್ಡ ವಿಚಾರ ಇಲ್ಲ. ಆದ್ರೆ ಇವಾಗ ಜಗ್ಗೇಶ್ ಸರ್ದು ಒಂದೇ ಒಂದು ವಿಡಿಯೋ ನೋಡಿದೆ, ನಿಜವಾಗ್ಲೂ ಅವ್ರ ಬಗ್ಗೆ ಏನೂ ಮಾತಾಡೋದು ಬೇಡ, ಅವ್ರ ಬಗ್ಗೆ ಏನೂ ಕೇಳೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಮನೇಲಿದ್ದೆ. ಯಾಕೆಂದ್ರೆ ಅವ್ರವ್ರು ಮಾಡ್ಕೊಂಡಿರೋದು ಅವ್ರಿಬ್ರು ಚೆನ್ನಾಗಿದ್ರು, ಅವ್ರು ನಾಳೆ ದಿನ ಒಂದಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದೆ, ನಾನು ವಿಡಿಯೋ ಮಾಡಕ್ ಹೋಗಿರ್ಲಿಲ್ಲ. ಆದ್ರೆ ನಿನ್ನೆ ಒಂದು ವಿಡಿಯೋ ನೋಡಿದೆ ನೋಡಿ, ಯಾರಿಗೆ ಮರ್ಯಾದೆ ಕೊಡಬೇಕು ಯಾರಿಗೆ ಮರ್ಯಾದೆ ಕೊಡಬಾರ್ದು ಅಂತ ನಿಜವಾಗ್ಲೂ ಇವಾಗ ಅರ್ಥ ಮಾಡ್ಕೋಬೇಕು ಅನ್ನಂಗೆ ಆಗೈತೆ. ಏನಕ್ಕೆ ಅಂತಂದ್ರೆ ಅಲ್ಲಿ ನಡೆದಿರೋ ಘಟನೆ ಇವತ್ಕೂನು ದರ್ಶನ್ ಸರಿಗೆ ಗೊತ್ತಿಲ್ಲ. ಆದ್ರೆ ನಮಗಿಂತ ಸೀನಿಯರ್ ಅಂತ ಮರ್ಯಾದೆ ಕೊಟ್ಟು ಕೈ ಮುಗ್ದು ಕ್ಷಮಾಪಣೆ ಕೇಳವ್ರೆ. ಯಾರನ್ನ? ಜಗ್ಗೇಶ್ ಸರ್ಗೆ. ಅದೇ ಜಗ್ಗೇಶ್ ಸರ್ಗೆ ನಾನು 4 ಒಂದೊಳ್ಳೆ ಕ್ವಶನ್ಗಳು ಕೇಳ್ತೀನಿ. ಯಾಕೆ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ಅದಕ್ಕೋಸ್ಕರನೇ ಅಲ್ಲಿ 20 ಜನ ಬಂದು ಗುಂಪು ಕಟ್ಕೊಂಡ್ಬಂದು ಕ್ವಶನ್ ಮಾಡಿದಾಗ ನೀವು ಅಲ್ಲಿ ಕ್ಷಮಾಪಣೆ ಕೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನೀವು ವಿಡಿಯೋ ಮಾಡಿದ್ದೀರಾ. ಏನಕ್ಕೆ? ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅಂತ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮಗೆ ಕ್ವಶನ್ ಕೇಳ್ತೀನಿ. ನೀವು ಗಲಾಟೆ ಆದ್ಮೇಲೆ ದರ್ಶನ್ ನನಗೆ ಫೋನ್ ಮಾಡ್ಲಿಲ್ಲ, ಮೆಸೇಜ್ ಮಾಡ್ಲಿಲ್ಲ, ನನ್ನ ಹೆಂಡತಿ ಹೇಳಿದ್ರು ನೀವು ಮಾತ್ರ ಅವ್ರ ಕಷ್ಟಕ್ಕಾದ್ರಿ, ಅವ್ರು ನಿಮಗೆ ಕಷ್ಟಕ್ಕಾದ್ರ ಅಂತ ನನ್ನ ಹೆಂಡತಿ ಕೇಳಿದ್ರು. ಬಿಡು ಹೋಗ್ಲಿ ದೇವ್ರು ನೋಡ್ಕತ್ತೇನೆ ಅಂತ ಒಂದು ಮಾತಂದ್ರಿ ಅಂತ ಅಂತಿರಲ್ಲ. ನೀವು ದರ್ಶನ್ ಸರ್ಗೆ ಫೋನ್ ಮಾಡ್ಬೇಕಂತಂದಾಗ ಏನಂದ್ರಿ? ದರ್ಶನ್ ಸರ್ ನಂಬರ್ ನನ್ನ ಹತ್ರ ಇಲ್ಲ, ರಕ್ಷಿತ್ ಅವ್ರಿಗೆ ಕಾಲ್ ಮಾಡಿದೆ ನಾನು, ದರ್ಶನ್ ನಂಬರ್ ಕೊಡಪ್ಪ, ನಾನು ಒಂಚೂರು ಫೋನ್ ಮಾಡಿ ಕೇಳ್ತೀನಿ, ಈ ತರ ಆಗಿದೆ, ಏನಾಗಿದೆ ಸಿಚುವೇಶನ್ ಅಂತ ಕೇಳ್ತೀನಿ ಅಂತ ಅಂದ್ರಿ. ದರ್ಶನ್ ಸರ್ ನಂಬರ್ನೇ ನೀವು ಇಟ್ಕೊಂಡಿಲ್ಲ ಅಂದ್ಮೇಲೆ ಅಷ್ಟು ಆಪ್ತರಾಗಿ ಇತ್ಕೊಂಡು, ಅದೇ ನಿಮ್ ಚೌಟ್ರಿ ಓಪನ್ ಮಾಡ್ಬೇಕಾದ್ರೆ ದರ್ಶನ್ ಸರ್ ನಂಬರ್ ಇತ್ತು, ನಿಮ್ ಫಂಕ್ಷನ್ಸ್ ಗಳಿಗೆ ಇನ್ವೈಟ್ ಮಾಡ್ಬೇಕಾದ್ರೆ ದರ್ಶನ್ ಸರ್ ನಂಬರ್ ಇತ್ತು, ದರ್ಶನ್ ಸರ್ ನ ಹೊಗಳಬೇಕಾದ್ರೆ ದರ್ಶನ್ ಸರ್ ನಂಬರ್ ಇತ್ತು, ಮೊನ್ನೆ ದರ್ಶನ್ ಸರ್ ಬರ್ತ್ಡೇಗೆ ಟ್ವೀಟ್ ಮಾಡಿದಾಗ ಅವ್ರ ಕಡೆಯಿಂದ ರೀಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾ ಇತ್ತು. ಆದ್ರೆ ಗಲಾಟೆ ಆದಾಗ ದರ್ಶನ್ ಈ ರೀತಿ ಗಲಾಟೆ ಆಗಿದೆ, ಏನಪ್ಪಾ ನಿಮ್ ಹುಡುಗರುಗಳು ಕಳ್ಸಿದೀಯಾ ಅಂತ ಆನ್ ದಿ ಸ್ಪಾಟ್ ಅಲ್ಲಿ 20 ಜನ ಹುಡುಗರುಗಳು ಅಡ್ಡ ಹಾಕೊಂಡ್ರಲ್ಲ, ಅವಾಗ ದರ್ಶನ್ ಸರ್ ಕಾಲ್ ಮಾಡಿದಿದ್ರೆ ಅದು ಇಲ್ಲಿವರೆಗೂ ಹೋಗ್ತಿರ್ಲಿಲ್ಲ. ಹಂಗೂನು ದರ್ಶನ್ ಸರ್ ಒಂದ್ ಮಾತು ಏನಂದ್ರು ಗೊತ್ತಾ? ಅವತ್ತಿನ ದಿನ ನಾನು ತಿರುಪತಿಗೆ ಹೋಗಿದ್ದೆ, ರಾತ್ರಿ ಹೊತ್ತು ಫೋನ್ ಯೂಸ್ ಮಾಡಿದ್ರೆ ಬರೀ ನನ್ನ ಮೇಲೆ ಬರೀ ಒಂದು ಕೆಟ್ಟ ಆಪದನೆ ಏನೈತಿ ಅಂದ್ರೆ ರಾತ್ರಿ ಹೊತ್ತು ದರ್ಶನ್ ಸರ್ ಫೋನ್ ಮಾಡ್ಬಿಟ್ಟು ಎಲ್ಲರಿಗೂ ಬೈತಾರೆ, ಅದಕ್ಕೋಸ್ಕರನೇ ನಾನು ಮೊಬೈಲ್ ನಾನು ರಿಸೀವ್ ಮಾಡ್ಲಿಲ್ಲ ಅಂತ ಓಪನ್ ಆಗಿ ಹೇಳವ್ರೆ. ಅದನ್ನ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಕೊಳ್ಳಿಲ್ಲ, ಬರೀ ನಿಮ್ ಕಷ್ಟ ಮಾತ್ರ ನೀವು ನೋಡ್ಕೊತಾ ಇದ್ದೀರಾ ಅಲ್ವಾ? ಆಮೇಲೆ ಇನ್ನೂ ಒಂದ್ ಮಾತು ಹೇಳ್ತೀರಾ, ಏನಂತ ಅಂದ್ರೆ ಕನ್ನಡ ಇಂಡಸ್ಟ್ರಿ ಫುಲ್ಲು ಹೊಡೆದೋಗಾಯ್ತು, ಕನ್ನಡಕ್ಕೋಸ್ಕರ ನಾನು ಓಡಾಡ್ತಾ ಇದ್ದೀನಿ, ಕನ್ನಡನೇ ನನ್ನ ಜೀವ, ನಾನು RSS ಕಾರ್ಯಕರ್ತ, ನಾನು ಇಷ್ಟೊಂದು ಮನ್ಸು ಮಾಡಿದ್ರೆ ಇಷ್ಟೊಂದು MLA ಆಗ್ತಿದ್ದೆ, ಮುಖ್ಯಮಂತ್ರಿ ಆಯ್ತಿದ್ದೆ. ಸಾರ್, ಒಬ್ಬ ಜನ ಬೆಂಬಲ ಇರೋ ವ್ಯಕ್ತಿ ಆಗಿದ್ದಿದ್ರೆ ಜನಗಳನ್ನ ಯಾವತ್ತೂ ಆಕ್ರೋಶಕ್ಕೆ ವ್ಯಕ್ತಪಡಿಸಲ್ಲ, ಯಾರನ್ನೇ ಆಗ್ಲಿ. ಒಬ್ಬ ಮನುಷ್ಯ ನೀನ್ ಮುಂದೆ ಹೋಗ್ತೀಯಾ, ಸರಿ ನಾನು ತಪ್ಪಾಯ್ತು ಅಂತ ಬಿಟ್ಟು ಕೇಳ್ಕೊಂಡ್ರಿ ಅಲ್ವಾ, ತಪ್ಪಾಯ್ತು ಅಂತ, ಅದನ್ನ ಮತ್ತೆ ಮನೆ ಬಂದು ವ್ಯಕ್ತಪಡಿಸಿದ್ರಿ ಅಲ್ವಾ, ಅದು ಅವತ್ತಿಗೆ ಲಾಸ್ಟ್ ಮಾಡಿದ್ರಿ ಅಲ್ವಾ. ನೆನ್ನೆ ಏನಂತ ಸ್ಟೇಟ್ಮೆಂಟ್ ಕೊಡ್ತೀರಾ ದರ್ಶನ್ ಸರ್ ಬಗ್ಗೆ? ಅವರು ಯಾವ್ದೋ ಒಂದು ಗಲಾಟೆಲ್ ಸಿಗಾಕೊಂಡ್ರು, ಅವ್ರನ್ನ ಬರೀ ಗಾಲ ನಿಲ್ಸಿ ಚಪ್ಲಿ ಇಲ್ದಲೆ ಯಾವ್ದೋ ಒಂದು ಸಣ್ಣ ಹೀರೋಯಿನ್ ಮನೆ ನಿಲ್ಸಿದ್ರು, ನಾನು ಒಬ್ನೇ ಹೋರಾಡ್ದೆ. ನೀವು ಒಬ್ರೇ ಹೋರಾಡಿರೋದೇ ಅಷ್ಟೇ ನಿಜವಾಗಿ ನೀವು ಹೋರಾಡಿದಿದ್ರೆ ಇವತ್ತು ನೀವು ಕಷ್ಟದಲ್ಲಿದ್ದೀರಿ ಅಂದಾಗ ಇಡೀ ಕನ್ನಡ ಇಂಡಸ್ಟ್ರಿ ನಿಮ್ ಪರವಾಗಿ ಕೈ ಜೋಡಿಸ್ಬೇಕಾಗಿತ್ತು. ಯಾರು ಸರ್ ನಿಮ್ಗೋಸ್ಕರ ಒಂದೇ ಒಂದು ಟ್ವೀಟ್ ಮಾಡವ್ರ? ಜಗ್ಗೇಶ್ ಸರ್ಗೆ ಇಷ್ಟೊಂದು ತೊಂದರೆ ಕೊಡ್ತಾವ್ರೆ, ಹಿರಿಯ ಕಲಾವಿದ್ರು 40 ವರ್ಷದಿಂದ ನಮ್ ಜೊತೆಗವ್ರೆ, ಶಿವಣ್ಣ, ರವಿಚಂದ್ರನ್ ಸರ್ ಎಲ್ಲಾರು ನಿಮ್ ಜೊತೆ ವರ್ಕ್ ಮಾಡವ್ರೆ. ಯಾರು ಸರ್ ಬಂದ್ರಿ ಇವತ್ತು? ಏನ್ ಸರ್ ಸಂಪಾದನೆ ಮಾಡಿದಿರ ನೀವು ಕನ್ನಡ ಇಂಡಸ್ಟ್ರಿಲಿ? ನಿಮ್ಮ ಆತ್ಮಸಾಕ್ಷಿ ನಿಮಗೆ ನಿಜವಾಗ್ಲೂ ಒಪ್ಪಿದ್ದೆ ಆದ್ರೆ ನಾನು ಸಂಪಾದನೆ ಮಾಡಿದೀನಿ, ನಾನು ಏನೋ 167 ಸಂಘ ಇಟ್ಟಿದ್ದೀನಿ ಅಂತಂದ್ರಲ್ಲ, ಸಂಘದವ್ರು ಬಂದ್ರು ಕನ್ನಡ ಇಂಡಸ್ಟ್ರಿಲಿ. ಹಂಗಾದ್ರೆ ಎಲ್ಲಾ ನಟರುಗಳು ಏನಂತ ಪೋಸ್ಟ್ ಹಾಕಿದ್ದಾರೆ? ಒಬ್ರು ಹಾಕಿಲ್ಲ, ಅದೇ ನೀವು ಉಳಿಸ್ಕೊಂಡಿರೋದು ಆಯ್ತಾ. ನಾನು ಈ ವಿಡಿಯೋ ಮಾಡಬಾರ್ದು, ಜಗ್ಗೇಶ್ ಸರ್ ಬಗ್ಗೆ ಆಗ್ಲಿ, ದರ್ಶನ್ ಅಣ್ಣನ ಬಗ್ಗೆ ಆಗ್ಲಿ, ಯಾರ ಬಗ್ಗೆ ನಾನು ವಿಡಿಯೋ ಮಾಡಬಾರ್ದು. 3 ದಿನದಿಂದ ಇದೇ ಚರ್ಚೆ ನಡೀತಾ ಇತ್ತು, ನಾನು ಮೊನ್ನೆನೇ ಮಾಡಬೇಕು ಅಂತ ಅನ್ಕೊಂಡೆ. ಆದ್ರೆ ಒಂದೇ ಒಂದು ಬೇಜಾರು ಏನಾಗಿದ್ದು ಅಂತಂದ್ರೆ ಅಲ್ಲಿ ಘಟನೆ ಏನ್ ನಡೆದೈತಿ ಅಂತಾನೆ ಗೊತ್ತಿಲ್ದಲೆ ನಮ್ಮ ಅಣ್ಣ ಸಾರಿ ಕೇಳಿದ್ರು, ನಮ್ ದೇವ್ರು ಸಾರಿ ಕೇಳಿದ್ರು. ಆದ್ರೆ ನೀವು ಒಂದ್ ಜಾಗದಲ್ಲಿ ಈಗ ದರ್ಶನ್ ಸರ್ ಮನೆಗೆ ಬಂದು ವಿಡಿಯೋ ಮಾಡ್ಬೋದಲ್ಲ, ಸಾರಿ ಕೇಳಿದಾರ ತಾನೆ, ಅವ್ರ ಬಗ್ಗೆ ನೀವು ಕೆಟ್ಟಾಗ ಒಂದು ಅವಹೇಳನಕಾರಿ ಕೊಟ್ಟಿದ್ದೀರ ತಾನೆ. ಒಂದ್ ಸಣ್ಣ ಹೀರೋಯಿನ್ ಮನೆ ಬರಿಗಾಲಲ್ಲಿ ನಿಲ್ಸಿದೀನಿ ನಾನು ಅಂತ ಅನ್ಬಿಟ್ಟು ಅವಹೇಳನಕಾರಿ ಕೊಟ್ಟಿದ್ದೀರ ತಾನೆ. ಈಗ ಅವರು ಮನೆಗೆ ಬಂದು ಏನಾರ ಒಂದೇ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅಂದ್ರೆ ನಿಮ್ ಪರಿಸ್ಥಿತಿ ಎಲ್ಲೋಗುತ್ತೆ ಸರ್? ಯಾಕೆ ಅವ್ರ ಕೈ ಕೆಳಗೆ ನಿಮ್ಮಂಗೆ 167 ಸಂಘ ಇಟ್ಟಿದ್ದೀರಾ? ಅವ್ರಿಗೆ ಲೆಕ್ಕನೇ ಹಾಕಕ್ಕಾಗಲ್ಲ, ಅಷ್ಟು ಸಂಘಗಳಿದಾವೆ, ಹೂವೇನು ಮಾಡ್ಕೊಳಕ್ಕಾಗಲ್ಲ. ನೀವು ಅಷ್ಟೊಂದು ನಿರಪರಾಧಿ ಅಂತ ಒಪ್ಕೊಂಡ್ರಲ್ಲ, ಯಾವ್ದೋ ಒಂದು ಹುಡುಗ ದರ್ಶನ ನೀವು ಮಾತ್ರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಬಿಟ್ಬಿಡ್ತೀರಾ. ಅದನ್ನ ನಾವು ಕಣ್ಣಾರೆ ನೋಡ್ಬೇಕು, ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತೀವಿ. ನೀವು ಕಾಮಿಡಿ ಕಿಲಾಡಿಗಳು ಕೂತ್ಕೊಂಡು ನಿಮ್ ನಿಜ ಜೀವನದ ಕಷ್ಟ ನಷ್ಟಗಳನ್ನ ನೀವು ಹೇಳ್ಕತಾ ಇರ್ತೀರಲ್ಲ,
ಅದೆಲ್ಲನೂ ನಮ್ಮ ಜೀವನದಲ್ಲಿ ನಾವು ಅಪ್ಲೈ ಮಾಡ್ಕೊಂಡಾಗ ನಾವು ಹೆಂಗ್ ಕಾಣಿಸ್ತೀವಿ ಅಂತ ನಾವು ನೋಡ್ಕೊತಾ ಇರ್ತೀವಿ. ಅಷ್ಟು ಚೆನ್ನಾಗಿ ನಿಮ್ಮ ಜೀವನನ ನೀವು ವ್ಯಕ್ತಪಡಿಸ್ಬೇಕಾದ್ರೆ ನಮ್ಮನ್ನ ಜಾಗದಲ್ಲಿ ಇಟ್ಕೊಂಡು ನಾವು ನೋಡ್ಕೊತಾ ಇರ್ತೀವಿ. ಅದೇ ರೀತಿ ಒಬ್ಬ ಹಿರಿಯವರು ಕಿರಿಯವ್ರಿಗೆ ಒಂದು ಮಾತು ಕೊಟ್ಟಾಗ ನೀವು ಕ್ಷಮೆ ಕೇಳಾದ್ಮೇಲೆ ನೀವು ವಾಪಸ್ ದರ್ಶನ್ ಸರ್ರಿಂದ ಕಾಲ್ ಬರೋದು ನಿಮಗೆ ಕಾಯ್ಬೇಕಾಗಿತ್ತು. ಮನೆಗೆ ಬಂದ್ಬಿಟ್ಟು 4 ಜನ ಹಿರಿಯ ಕಲಾವಿದರುಗಳ ಹೆಸರು ತಗೊಂಡು ನಾವು ಸತ್ತ ಮೇಲೆ ತಿಥಿ ಮಾಡಿ ಅದು ಮಾಡಿ ಇದು ಮಾಡಿ ಅಂದ್ರೆ ಹಂಗಾರೆ ಕನ್ನಡ ಪರ ಸಂಘಟನೆ ಹೋರಾಟಗಾರಗಳೆಲ್ಲ ಇವತ್ತು ಕನ್ನಡ ಪರ ಸಂಘಟನೆಗಳು ಕಟ್ಕೊಂಡವ್ರೆ. ಆ ರಾಜ್ಯಾಧ್ಯಕ್ಷರುಗಳೆಲ್ಲ ಸತ್ತೋಗ್ಬಿಟ್ಟವಲ್ಲಿಗೆ ಕನ್ನಡ ನಿಂತೋಗ್ಬಿಡ್ತಾ? ಈಗ ನೀವು RSS ಸಂಘದ ಮೆಂಬರ್ ಅಥವಾ ನೀವು ಅಧ್ಯಕ್ಷರೇ ಆಗಿರ್ಬೋದು, ನೀವು ಸತ್ತೋಗ್ಬಿಟ್ರೆ ಹಂಗಾರೆ RSS ಸಂಘನೇ ಮುಚ್ಚಾಕ್ಬಿಡ್ತಾರಾ? ಹೇಳಿ ಸರ್. ನಮಗೂ ಮಾತು ಬರುತ್ತೆ. ನಾವು ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ನಾವು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀವಿ. ನಾವು ಸರ್ಕಾರಿ ಶಾಲೆ ಅನ್ನ ತಿಂದಿದ್ದೀವಿ. ನಮಗೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಕ್ ಬರುತ್ತೆ. ನಾನು ಕೇಳ್ತಾ ಇರೋದು ದರ್ಶನ್ ಸರ್ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಅಯ್ಯೋ ಏನೋ ಒಂಥರ ಕನ್ನಡ ಇಂಡಸ್ಟ್ರಿಲಿ ಆ ಥರ ಈ ಥರ ಅಂತ ಎಲ್ಲ ಮಾತಾಡ್ತಿದ್ರಲ್ಲ, ಎಲ್ಲಿ ಸರ್ ಹಂಗಾದ್ರೆ ನಿಮ್ಮ ಬಾಂಧವ್ಯತೆ, ನಿಮ್ಮ ಕನ್ನಡದ ಒಗ್ಗೂಟ? ಏನೋ ಒಂದು ಮಾತಂತೀರಿ, ಯಾವುದೋ ನಿಮ್ಮ ಪ್ರೀಮಿಯರ್ ಪದ್ಮಿನಿ ಫಿಲಮ್ಗೆ ದರ್ಶನ್ ಸರ್ನ ಇನ್ವೈಟ್ ಮಾಡಿದ್ರಿ. ಯಾಕೆ? ನಿಮ್ಮ ಫಿಲಮ್ ಪ್ರಮೋಷನ್ಗೋಸ್ಕರ. ಅವತ್ತೊಂದು ಮಾತಂದ್ರಿ, ಏನಂತ ಅಂದ್ರಿ? ಕನ್ನಡದಲ್ಲಿ ಯಾರಿಗೂ ಇಲ್ದಿರ ಫ್ಯಾನ್ಸು ಬೇಸು ದರ್ಶನ್ ಸರ್ಗಿದೆ. ಅವ್ರೊಂದು ಮಾತು ಯಾರಿಗಾರು ಒಂದು ಗಿಡ ನೆಟ್ಟಿ ಅಂತಂದ್ರೆ ಸಾಕು, ಸಾವಿರಾರು ಜನ ಗಿಡ ನೆಡ್ತಾರೆ. ಅದಕ್ಕೋಸ್ಕರ ದರ್ಶನ್ ಸರ್ನ ಪ್ರೀಮಿಯರ್ ಪದ್ಮಿನಿಗೆ ನಾನು ಕರ್ಸಿದ್ದೀನಿ ಅಂತ ಅಂದ್ರಿ. ಅವತ್ತು ದರ್ಶನ್ ಸರ್ ಬೇಕಾಗಿತ್ತು. ನಿಮ್ಮನೆ ಕಲ್ಯಾಣ ಮಂಟಪನ ಲಾಂಚ್ ಮಾಡೋದಕ್ಕೆ ದರ್ಶನ್ ಸರ್ ಬೇಕಾಗಿತ್ತು. ನಿಮ್ಮ ಕೆಲವು ಉದ್ದೇಶಗಳಿಗೆ ದರ್ಶನ್ ಸರ್ ಬೇಕಾಗಿತ್ತು. ಆದ್ರೆ ಗಲಾಟೆ ಆದಾಗ ಒಂದೇ ಒಂದು ದಿನ ತಾಳ್ಮೆಯಿಂದ ಇಟ್ಕೊಂಡು ಅವ್ರ ಫೋನ್ ನಂಬರ್ ಇಟ್ಕೊಳ್ಳೋ ಅಷ್ಟು ದೊಡ್ಡ MLA ನೀವು. ಯಾಕೆ? ಕಿರಿಯರ್ದು ನಂಬರ್ ಇಟ್ಕೊಬಿಟ್ರೆ ನೀವು ಹಿರಿಯರು ಅನ್ನೋ ಪೊಸಿಷನ್ ನೀವು ಕಳ್ಕೊಂಡ್ಬಿಡ್ತೀರಾ. ಈಗ ದರ್ಶನ್ ಸರ್ ನಿಮಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ನೀವು ನೆನ್ನೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಗೆ ಅವ್ರು ಆ ಕಡೆಯಿಂದ ರಿಪ್ಲೈ ಮಾಡ್ತಾರಾ? ದರ್ಶನ್ ಅವ್ರು ಮಾಡಿರೋ ದಾನ ಧರ್ಮನ ಹೇಳಕ್ ಕೂತ್ಕೊಂಡ್ರೆ ತಿಂಗಳುಗಳೇ ಸಾಲಲ್ಲ. ನೀವು ಅವ್ರು ಮಾಡಿಕೊಟ್ಟಿರೋದನ್ನ ನೆನ್ನೆ ಮೀಡಿಯಾದಲ್ಲಿ ಕೂತ್ಕೊಂಡು ಎತ್ತಿ ಎಣಿಸಿದ್ರೆ ನಮಗಿಲ್ಲಿ ಮೈ ಮೇಲೆ ನಾನು ಇವತ್ತಿನವರೆಗೂ ದರ್ಶನ್ ಸರ್ಗೆ ಏನೂ ಅಲ್ಲ, ಆದ್ರೆ ಅವ್ರು ಅಚ್ಚಿ ಹಾಕಿಸ್ಕೊಂಡಿರೋ ನನಗೆ ಇಲ್ಲಿ ಇಷ್ಟೊಂದು ಆಯ್ತೈತಿ ಅಂತ ಅಂದಾಗ ಆ ರೀತಿ ಹೇಳಿಕೆ ಕೊಟ್ಟಿದಿರಲ್ಲ, ಇವಾಗ ಅವ್ರಿಗೆ ಹೆಂಗೆ ಅನ್ಸಿರ್ಬೇಡ ಹೇಳಿ? ಇದೇ ನಿಮ್ಮ ಬಾಂಧವ್ಯತೆ, ಇದೇ ನಾವು ನಿಮ್ಮನ್ನ ನೋಡಿ ಅನುಸರಿಸ್ಬೇಕಾಗಿರೋದು. ಮುಂದಿನ ಪೀಳಿಗೆಗೆ ಯಾರೋ ಒಬ್ರ ಹತ್ರ ಬಂದು ಕ್ಷಮೆ ಕೇಳಾದ್ಮೇಲೆ ಮನೆಗೆ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಐತಿ ಅಂತ ಮೊಬೈಲಲ್ಲಿ ಇಟ್ಕೊಂಡು ಗಂಟ್ಲು ಅರ್ಧೋಗ ಗಂಟೆ ಕಿರ್ಚ್ಕಂದ್ರಲ್ಲ, ಒಳ್ಳೇದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೂ 4 ಜನ, ಈಗ ನಾನು ಅಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ, ನಾನು ಯಾರು ಅಡ್ಡ ಹಾಕೊಂಡಾಗ ನಾನು ಅಲ್ಲಿ ಸಾರಿ ಕೇಳಬೇಕು, ಮನೆಗೆ ಬಂದು ಸೋಷಿಯಲ್ ಮೀಡಿಯಾದಲ್ಲೇ ನಾನು ಅಪ್ಲೋಡ್ ಮಾಡಬೇಕು. ಹಂಗನ್ಬಿಟ್ಟು ಇಲ್ದೇ ಇರೋದನ್ನೆಲ್ಲ ಹೇಳಕ್ ಹೋಗ್ಬಾರ್ದು. ಹೇಳಿದ್ರಲ್ಲ ನಾನು ಸಂಪಾದನೆ ಮಾಡಿದ್ದೀನಿ 35-40 ವರ್ಷದಿಂದ ಅಂತ. ಎಲ್ಲಿ ಸಾರ್ ಇವತ್ತು ನೀವು ಸಂಕಟದಲ್ಲಿದ್ದೀರಾ, ಬೇಜಾರಲ್ಲಿದ್ದೀರಾ? ಯಾರು ಬಂದ್ರು ಸರ್? ಯಾವ ನೆಟ್ರುಗಳು ನಿಮ್ಮ ಮನೆ ಬಾಕ್ಲಿಗೆ ಬಂದವರು ಸರ್? ಜಗ್ಗೇಶ್ ಸರ್ಗೆ ಇವತ್ತು ಇಷ್ಟೊಂದು ತೊಂದರೆ ಆಗಿದೆ, ದರ್ಶನ್ ಸರ್ ಫ್ಯಾನ್ಸ್ ಕಡೆಯಿಂದ ಇಷ್ಟೊಂದು ತೊಂದರೆ ಆಗಿದೆ, ಅವ್ರನ್ನ ನಾನು ಉಳಿಸ್ಕೊತೀನಿ. 40 ವರ್ಷದ ನಮ್ಮ ಹಾಲದ ಮರ ಅವರು. ಯಾರು ಬಂದ್ರು ಸರ್ ನಿಮ್ಮ ಮನೆ ಬಾಕ್ಲಿಗೆ? ನೀವು ನಿಯತ್ತಾಗೆ ಸಂಪಾದನೆ ಮಾಡಿದ್ದೀರಾ ಅಂತ ಅನ್ನಂಗಿದ್ರೆ, ಅದ್ರ ರಾಯರ್ ಭಕ್ತರೇ ಆಗಿದ್ದಿದ್ರೆ ನಿಮ್ಮ ಕಷ್ಟಕ್ಕೆ ಬೆಂಬಲಿಸ್ತಾರೆ. ನನ್ನ ಕಡೆಯಿಂದ ದರ್ಶನ್ ಸರ್ ಅಭಿಮಾನಿಗಳ ಕಡೆಯಿಂದ ಮತ್ತೆ ನಂಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮ್ಮ ದೇವರೇ ಕ್ಷಮೆ ಕೇಳಾಯ್ತು. ಯಾಕೆ ಆ ವಿಡಿಯೋನ ನೀವು ನೋಡಿಲ್ವಾ? ನಿಮ್ಮ ವಿಡಿಯೋ ಮಾತ್ರ ದರ್ಶನ್ ಸರ್ ನೋಡಿ ರಿಪ್ಲೈ ಮಾಡಬೇಕು. ಆದ್ರೆ ಅಲ್ಲಿ ಆಗಿರೋ ತಪ್ಪೇನು ಅಂತಾನೆ ವ್ಯಕ್ತಿ ಗೊತ್ತಿಲ್ಲ. ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನಮ್ಮನ್ನು ಕ್ಷಮಿಸ್ಬಿಡಿ ಸರ್, ಆಯ್ತಾ? ನೀವು ದೊಡ್ಡವರು, ನನಗಿಂತ 2 ತಲೆಮಾರು ನೋಡಿದ್ದೀರಾ. ನನ್ನಿಂದ ತಪ್ಪಾಗಿದ್ರೆ ನಮ್ಮನ್ನು ಕ್ಷಮಿಸ್ಬಿಡಿ. ಯಾಕೆಂದ್ರೆ ಕಾಂಟ್ರವರ್ಸಿ ಆಗೋರು ದರ್ಶನ್ ಫ್ಯಾನ್ಸೇ, ಆಯ್ತಾ? ಕೊನೆಗೆ ಕ್ಷಮೆ ಕೇಳೋದು ನಾನೇನೆ, ಓಕೆನಾ? ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ. ನಾನು ದರ್ಶನ್ ಅನ್ನೋ ಅಭಿಮಾನಿಯಾಗಿ ನಾನು ಅವ್ರು ಏನು ಅಂತ ನಾನು ಅನುಸರಿಸ್ತಿದ್ದೀನಿ ಅಂದಾಗ ಅವರೇ ಕ್ಷಮೆ ಕೇಳಿದ್ರೆ ಅಂದರೆ ನಾನು ಏನು ದೊಡ್ಡ ವ್ಯಕ್ತಿ ಅಲ್ಲ. ಅವ್ರ ಪರವಾಗಿ 4 ಕ್ವಶನ್ ಅವ್ರು ಕೇಳೋಕ್ಕಾಗಲ್ಲ, ಮತ್ತೆ ಕ್ವಶನ್ನ ಅವ್ರ ಪರವಾಗಿ ಕೇಳಿದ್ದೀನಿ. ನಿಮಗೆ ವಿಡಿಯೋ ನೋಡಿದ್ರೆ ನನಗೆ ವಾಪಸ್ ಆನ್ಸರ್ ಕೊಡಿ.